Hi friends, welcome back to Ashwin Vlogs. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಾನು ಮೊನ್ನೆ ಒಂದು ವಿಡಿಯೋಸ್ ಹಾಕಿದ್ನಲ್ಲ, ಅದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ. ನೀವಿಬ್ರು ಒಂದೇ ಊರ್ ಕೊಟ್ಟಿದ್ಯಾ, ನೀವಿಬ್ರು ಒಂದೇ ಮನೇಲಿ ಇದ್ದೀರಾ, ಹೇಳಿ ಯಾಕೆ ಹೇಳ್ತಿಲ್ಲ, ಎಷ್ಟೊಂದ್ಸಲ ಕೇಳಿದ್ರು ಹೇಳ್ತಿಲ್ವಲ್ಲ ಹೇಳಿ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ. ಅದಕ್ಕೆ ಇವತ್ತು ನಿಮ್ಗೆ ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ. ಮತ್ತೆ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ನೀವ್ ಏನ್ ಕೆಲಸ ಮಾಡ್ತಿದ್ದೀರಾ, ನೀವ್ ಏನ್ ಜಾಬ್ ಮಾಡ್ತಿದ್ದೀರಾ ಅಂತೆಲ್ಲ ಕಮೆಂಟ್ಸ್ ಬಂದಿದೆ. ಸೊ ಅದನ್ನು ಇವತ್ತು ಹೇಳ್ತೀನಿ ಏನು ಅಂತ. ಅದಕ್ಕೇನೆ ಇವತ್ತು ರತ್ನಕ್ಕನ್ನೇ ಕರ್ಸಿದೀನಿ. ಅಂದ್ರೆ ಅವರು ಊರಿಂದ ಬಂದಿದ್ದಾರೆ. ಅಂದ್ರೆ ನಮ್ಮ ಊರಲ್ಲಿ ಹಬ್ಬ ಇದೆ, ಅದಕ್ಕೇನೆ ಸ್ವಲ್ಪ ಶಾಪಿಂಗ್ ಮಾಡ್ಬೇಕು ಅಂತ ಊರಿಂದ ಬಂದಿದ್ದಾರೆ. ಅದಕ್ಕೆ ಹೆಂಗಿದ್ರು ಅವರು ಇದ್ರಲ್ಲ, ಅವ್ರನ್ನು ಕೂರ್ಸ್ಕೊಂಡು ಲಾಗ್ ಮಾಡೋಣ, ಅವ್ರ ಕೈಲೂ ಮಾತಾಡ್ಸೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಇವಾಗ ಅವ್ರ ಕೈಲಿ ಆನ್ಸರ್ ಮಾಡಿಸ್ತೀನಿ, ಬನ್ನಿ. ಬಾಮ್ಮ, ಇಲ್ಲೇ ಕೂತಿದ್ದಾರೆ ಗೈಸ್, ಕರಿತೀನಿ ರೀ, ಬರ್ತಾರೆ. ಅವ್ರ ಕೈಲೇ ಮಾತಾಡಿಸ್ತೀನಿ, ಅವ್ರು ಯಾವ ಊರು ಅಂತ ಅವ್ರ ಕೈಲೇ ಹೇಳಿಸ್ತೀನಿ. ಓಕೆನಾ? ಎಷ್ಟೊಂದ್ ಜನ ಎಲ್ಲ ರತ್ನಾಕುನ್ ಫ್ಯಾನ್ಸ್, ನಾವು ರತ್ನಾಕುನ್ ಕಡೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರಲ್ಲ, ಅವ್ರಿಗೆಲ್ಲ ಏನ್ ಹೇಳ್ತೀಯ? ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವ್ ಎಲ್ಲೇ ಹೋದ್ರು ನಮ್ನ ಗುರ್ತಿಸ್ತೀರಾ, ಮಾತಾಡಿಸ್ತೀರಾ, ನಮ್ ಲಾಗ್ಗಳೆಲ್ಲ ತುಂಬಾ ಇಷ್ಟಪಟ್ಟು ನೋಡ್ತೀರಾ. ಅವ್ರು ಕೊಟ್ಟಿರೋ ಪ್ರೀತಿಗೆ ಜನ ಎಲ್ಲೇ ಹೋದ್ರು ಗುರ್ತಿಸ್ತಾರೆ. ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಗೈಸ್, ಅವಳು ನಮ್ಮ ಅಕ್ಕ ಸ್ವಲ್ಪ ನಾಚ್ಕೋತಾಳೆ, ಅವಳು ಅಷ್ಟೊಂದ್ ಮಾತಾಡಲ್ಲ. ಯಾಕಂದ್ರೆ ಲಾಗಲ್ ಬಂದು ಮಾತಾಡೋದೇ ಅವಳು ಹೆಚ್ಚು. ಅದು ವಿಡಿಯೋಸ್ ಮಾಡಕ್ ಅವಳು ಗೊತ್ತಿರ್ಲಿಲ್ಲ. ನಾನು ಬೈದು ಪಾಪ ಕರ್ಕೊಂಡ್ ಬಂದೆ, ಇವಾಗ ಒಂದ್ ರೇಂಜ್ ತಂದಿದ್ದೀನಿ. ಅವಳು ಅಷ್ಟೆಲ್ಲ ಮಾತಾಡಲ್ಲ, ಮಾತಾಡ್ತಾಳೆ, ಕ್ಯಾಮ್ರಾ ಬಿಟ್ಟು ಮಾತಾಡ್ತಾಳೆ, ಜೋರಾಗೆ ಮಾತಾಡ್ತಾಳೆ. ಬಟ್ ಅಂದ್ರೆ ಅವಳು ವಿಡಿಯೋಸ್ ಅದೆಲ್ಲ ಬರ್ತಿರ್ಲಿಲ್ಲ. ನಾನ್ ಈಗ ಬೈದು ಒಂದ್ ರೇಂಜ್ ತಂದಿದ್ದೀನಿ. ಪಾಪ ಇವಾಗ ಲಾಗ್ ಮಾಡೋಕೆ ಆಗ್ಲಿ ವಿಡಿಯೋಸ್ಗಾಗ್ಲಿ ಬರ್ತಾಳೆ. ಮುಂಚೆ ಬರ್ತಿರ್ಲಿಲ್ಲ. ಎಷ್ಟೊಂದ್ ಟೇಕ್ ತಗೊಂಡೆಲ್ಲ ವಿಡಿಯೋಸ್ ಮಾಡ್ತಿದ್ವಿ. ಆವಾಗ ಅನ್ಸ್ಬಿಡೋದು, ಫಸ್ಟ್ ನಾನು ಸ್ಟಾರ್ಟಿಂಗು ಒಬ್ಬೊಬ್ಳೆ ಮಾಡ್ತಿದ್ದೆ ನಾನು. ಆವಾಗ ನೀವೇ ಕಮೆಂಟ್ ಆಗ್ತಿದ್ರಿ, ನಿಮ್ ಜೊತೆಗೆ ಇನ್ಯಾರನಾದ್ರೂ ಒಬ್ರು ಸೇರ್ಸ್ಕೊಳ್ಳಿ ಚೆನ್ನಾಗಿರುತ್ತೆ, ಆ ಕಡೆಯಿಂದ ರಿಪ್ಲೈ ಬಂದ್ರೆ ಚೆನ್ನಾಗಿರುತ್ತೆ, ಫೇಸ್ ತೋರಿಸಿ ಅಂತೆಲ್ಲ ಹೇಳ್ತಿದ್ರಲ್ಲ. ಸೊ ಅದಕ್ಕೆ ನೋಡೋಣ, ಈ ತರನು ಒಂದ್ ಚೇಂಜಸ್ ಇರ್ಲಿ, ಇವ್ರನ್ನು ಸೇರ್ಸ್ಕೊಳ್ಳೋಣ. ಯಾಕಂದ್ರೆ ಈಗ ನಾನಿರೋದಿಲ್ಲ ಬೆಂಗಳೂರಲ್ಲಿ ಒಬ್ಳೆ, ಬೇರೆ ಯಾರು ಇಲ್ಲಿ ಇಲ್ಲ. ಮತ್ತೆ ಇನ್ಯಾರು ಆತರ ನನ್ ಜೊತೆ ಮಾಡಕ್ಕೆ, ವಿಡಿಯೋಸ್ ಮಾಡಕ್ಕೆ ಇಲ್ಲಿ ಯಾರು ಇಲ್ಲ. ಸೊ ಊರಿಗೆ ಹೋದಾಗ ಸಿಗೋದು ಅಂತಂದ್ರೆ ಇವಳು ನಮ್ಮ ಅಕ್ಕ ಒಬ್ಳೆ. ಇವಳು ಅಂದ್ರೆ ಇವಳಿಗೆ ಮಾಡಕ್ ಬರ್ತಿರ್ಲಿಲ್ಲ, ಹೇಳಕ್ ಬರ್ತಿರ್ಲಿಲ್ಲ, ನಾಚ್ಕೋತಿದ್ಲು. ಒಂದ್ಸಲ ಸುಮ್ನೆ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಒಂದ್ 10 ಸಲ ಮಾಡಿದ್ವಿ ವಿಡಿಯೋಸ್ನ. ಆವಾಗ ಯಪ್ಪ ಇವ್ಳನ್ನ ಹಾಕೊಳ್ಳೇಬಾರದು ಅನ್ಸ್ತಿತ್ತು ಎಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಓಕೆ ಮಾಡ್ತಾಳೆ. ಅಂದ್ರೆ ಏನಪ್ಪಾ ಅಂದ್ರೆ ಕ್ಯಾಮ್ರಾ ಮುಂದೆ ಇನ್ನೂ ಮಾತಾಡಕ್ಕೆ ಅಷ್ಟು ಪಾಪ ಇದಿಲ್ಲ, ಹೆದರ್ಕೋತಾಳೆ. ಈಗ ನಮ್ಗೆ ಆದ್ರೂ ಅಷ್ಟೇ ಅಲ್ವಾ, ಈಗ ಸ್ಟಾರ್ಟಿಂಗ್ ಒಂದ್ಸಲ ಒಂಥರ ಅನ್ಸ್ತಾ ಇರುತ್ತೆ, ಏನ್ ಮಾತಾಡೋದು ಏನೋ ಅನ್ಸ್ತಾ ಇರುತ್ತಲ್ಲ. ಅದಕ್ಕೆ ಇನ್ನು ಹಂಗಂಗೆ ಟ್ರೈನ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಇಂದ ಇನ್ನು ಮಾತಾಡ್ತಾಳೆ ಗೈಸ್. ನೀವಿಬ್ರು ಒಂದೇ ಊರಿಗೆ ಕೊಟ್ಟಿದ್ದೀರಾ, ಒಂದೇ ಊರಿಗೆ ಮದ್ವೆ ಆಗಿದ್ಯಾ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ಇವರೇ ಆನ್ಸರ್ ಮಾಡ್ತಾರೆ ನೋಡಿ. ಹೇಳು, ಒಂದೇ ಊರಿಗೆ ಮದ್ವೆ ಆಗಿದ್ಯಾ ನಾವಿಬ್ರಿಗೂ? ಇಲ್ಲ ಫ್ರೆಂಡ್ಸ್, ನಾವಿಬ್ರು ಅಕ್ಕ ತಂಗಿಯರು. ನಾನ್ ತಂಗಿನ ಕನ್ಪುರ ಕೊಟ್ಟಿದ್ದೆ, ನನ್ನ ಅವರಲ್ಲಿ ಕೊಟ್ಟಿದ್ದೆ. ನನ್ಗೊಬ್ಬ ಮಗಳಿದ್ದಾಳೆ, ನನ್ನ ತಂಗಿಗೆ ಒಬ್ಬ ಮಗ ಇದ್ದಾನೆ. ನಾನೇನಾರ ಬೆಂಗ್ಳೂರ್ ಕಡೆ ಬಂದಾಗ ವಿಡಿಯೋ ಮಾಡ್ತೀವಿ. ಓಕೆನಾ ಗೈಸ್, ಗೊತ್ತಾಯ್ತಾ? ನಾವಿಬ್ರು ಬೇರೆ ಬೇರೆ ಊರನ್ನೇ. ನಮ್ಮ ಅಕ್ಕ ವೇರಳ್ಳಿ, ರಾಮನಗರದ ಹತ್ರ ವೇರಳ್ಳಿ, ನಮ್ಮನೆ ಕನಕ್ಪುರ. ಆಯ್ತಾ? ಮತ್ತೆ ಏನಂದ್ರೆ ನಮ್ಮ ಅಕ್ಕ ಇವಾಗ ಇರೋದು ನಮ್ಮ ಅಮ್ಮ ಮನೆಯಲ್ಲೇ ಇರೋದು. ಓಕೆನಾ? ಅದಕ್ಕೆ ನಾನು ಊರಿಗೆ ಹೋಗ್ತೀನಲ್ಲ ನಮ್ಮ ಅಮ್ಮನ ಮನೆಗೆ, ಆವಾಗ ನಮ್ಮ ಅಕ್ಕನ ಜೊತೆ ವಿಡಿಯೋಸ್ ಮಾಡ್ತೀನಿ. ಮತ್ತೆ ಮಧ್ಯೆ ನಮ್ಮ ಅಕ್ಕ ಬೆಂಗ್ಳೂರಿಗೆ ಬರ್ತಾಳಲ್ಲ ಎತ್ತಿಕಾದ್ರು ನಮ್ ನೋಡಕ್ಕೆ, ಅಥವಾ ಏನಾದ್ರು ಇದ್ದಾಗ ಊರಿಗೆ ಬರ್ತಾಳಲ್ಲ ಬೆಂಗ್ಳೂರ್ಗೆ, ಆವಾಗ ನಾನು ವಿಡಿಯೋಸ್ ಮಾಡ್ತೀನಿ ಅವ್ಳ ಜೊತೆ. ಬಟ್ ಇಬ್ರು ಒಂದೇ ಮನೇಲಿ ಇಲ್ಲ. ಓಕೆನಾ? ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ, ಏನ್ ಕೆಲಸ ಮಾಡ್ತಿದ್ದೀರಾ ನೀವು, ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ನೀವು ಕೇಳ್ತಿದ್ರಿ ಅಲ್ವಾ. ನಾನು ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ್ದೀನಿ. ಮತ್ತೆ ಇನ್ನೊಂದ್ ಏನಂದ್ರೆ, ಎಷ್ಟೊಂದ್ ಜನ ನನ್ಗೆ DM ಮಾಡ್ತಿದ್ರಿ, ನೀವು ನಿಮ್ನ ನೋಡಿದೀನಿ, ನಿಮ್ಗೆ ಸ್ಪಂದನದಲ್ಲಿ ವರ್ಕ್ ಮಾಡ್ತಿದ್ರಿ ಅಲ್ವಾ, ಸ್ಪಂದನದಲ್ಲಿ ಇದ್ರಿ ಅಲ್ವಾ ಅಂತ ನೀವು ಎಷ್ಟೊಂದ್ ಜನ ಕೇಳಿದ್ದೀರ. ನಾನು ಕೆಲವ್ರಿಗೆ ರಿಪ್ಲೈ ಮಾಡಿದ್ದೀನಿ. ಮತ್ತೆ ಹೌದು, ನಾನು ಕನಕ್ಪುರ ಸ್ಪಂದನ ಡಯಾಗ್ನೋಸ್ಟಿಕ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಮುಂಚೆ. ಬಟ್ ಇವಾಗಿಲ್ಲ ಗೈಸ್. ಇವಾಗ ನಾನು ಬೆಂಗಳೂರಲ್ಲೇ ಇರೋದು ಗೈಸ್. ನಾನು ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ್ದೀನಿ. ಓಕೆನಾ? ನಿಮ್ ಕ್ವಶನ್ಗೆ ಆನ್ಸರ್ ಸಿಕ್ತಾ? ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಎಷ್ಟೊಂದ್ ಜನ ಮೊನ್ನೆ ವಿಡಿಯೋಸ್ ಅಲ್ಲಿ ಹೇಳಿದ್ದೀರಾ, ನಿಮ್ನ ಗುರ್ತಿಡಿಯಕ್ಕೆ ಆಗಲ್ಲ, ನೀವು ಆತರ ಅಲ್ಲಿ ಸೀರಿಯಲ್ ನೋಡಿದ್ರೆ ಆತರ, ಇಲ್ಲಿ ನೋಡಿದ್ರೆ ಈ ತರ ಅಂತ ನಮ್ ಕಂಡಿಡಿಯಕ್ಕೆ ಆಗಲ್ಲ, ಯಾವ ತರ ನೀವು ವಿಡಿಯೋಸ್ ಮಾಡ್ತೀರಾ, ನಿಜ ಸಖತ್ತಾಗಿ ಬರುತ್ತೆ, ನ್ಯಾಚುರಲ್ ಆಗಿ ಮಾಡ್ತೀರಾ ಅಂತೆಲ್ಲ ಹೇಳ್ತಿದ್ರಿ.
ಸೀರಿಯಲ್ ನೀವು ಅಷ್ಟೊಂದು ಸೇಮ್ ಹಳ್ಳಿವ್ರ ತರನೇ ಮಾತಾಡ್ತೀರಾ, ಮತ್ತೆ ಕೆಲವೊಂದು ಫೋಟೋಗಳೆಲ್ಲ ಅದ್ರಲ್ಲಿ ನೋಡಿದ್ರೆ ನೀವು ಹುಡುಗಿ ತರ ಇದ್ದೀರಾ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರಿ. ನಾನ್ ಯಾಕೆ ಆತರ ರೀಲ್ಸ್ ಮತ್ತೆ ಎಷ್ಟೊಂದು ನ್ಯಾಚುರಲ್ ಆಗಿ ಬರುತ್ತೆ ನಿಮ್ದು ರೀಲ್ಸ್ ಅಲ್ಲ ಅಂತ ಅಂತಿದ್ರಿ ಅಲ್ವಾ. ನೀವು ಒಂಥರ ಅವಾಗ ನಿಮ್ ವಿಡಿಯೋಸ್ ನೋಡಿದ್ರೆ ಆಂಟಿ ತರ ಕಾಣಿಸ್ತೀರಾ, ಅಂದ್ರೆ ಏಜ್ ಆಗಿರೋ ಆಂಟಿ ತರನೇ ಅಂತ ಅನ್ಸುತ್ತೆ, ಬಟ್ ಇವಾಗ ನೋಡಿದ್ರೆ ಆತರ ಅನ್ಸಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರಿ ಅಲ್ವಾ. ನಾನ್ ಯಾಕೆ ಆತರ ರೀಲ್ಸ್ ಮಾಡ್ತಿದ್ದೆ ಅಂತ ಅಂದ್ರೆ, ನಾನು ರಾಘವೇಂದ್ರ ಅವರು ಗಿಚ್ಚಿಗಿಲಿ ರಾಘವೇಂದ್ರ ಅವರು ಇದ್ರಲ್ವಾ, ನೀವು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಬಟ್ ಅವ್ರೊಂದ್ ಹುಡ್ಗ ಆಗಿ ಅವ್ರ ಪಾತ್ರಕ್ಕೆ ಎಷ್ಟು ಜೀವ ತುಂಬಿ ಮಾಡ್ತಿದ್ರು ಅಂತ ಅಂದ್ರೆ, ಅವ್ರ ಹುಡ್ಗಿ ಕ್ಯಾರೆಕ್ಟರ್ ಜಾಸ್ತಿ ಮಾಡ್ತಿದ್ದು. ಅವರು ಅವ್ರ ಪಾತ್ರಕ್ಕೆ ಎಷ್ಟು ಜೀವ ತುಂಬಿ ಮಾಡ್ತಿದ್ರು ಅಂತ ಅಂದ್ರೆ, ಅವ್ರದ್ದು ಒಂದು ಹೇರ್ ಇಂದ ಆಗ್ಬೋದು, ಸ್ಯಾರಿಯಿಂದ ಆಗ್ಬೋದು, ಅವ್ರು ಹಾಕೋ ಕಾಸ್ಟ್ಯೂಮ್ ಪ್ರತಿಯೊಂದೂನು ಅಷ್ಟೇನೆ ಸೇಮ್ ಅವ್ರು ಹುಡ್ಗಿ ತರನೇ ಅಂತ ಅನ್ಸ್ತಿತ್ತು. ಅವಾಗ ನಾನು ಈ ತರ ಕಂಟೆಂಟ್ ಸ್ಟಾರ್ಟ್ ಮಾಡುವ ಅಂತ ಅನ್ಕೊಂಡಾಗ ನನ್ಗೂ ಏನ್ ಅನಿಸ್ತು ಅಂತ ಅಂದ್ರೆ, ಈಗ ಕೆಲವೊಬ್ರು ಅದ್ರಲ್ಲೂ ಹೇಳ್ತಿದ್ರಿ, ನಾನು ಸೀರೆ ಹಾಕೊಂಡು ಈ ತರ ಹಳ್ಳಿ ಕಂಟೆಂಟ್ ಮಾಡ್ಬೇಕಾದ್ರೂನು ಒಂದ್ ಅಮ್ಮಂದು ಮಗ ಬೆಂಗಳೂರಿಗೆ ಹೋದಾಗ ಅಂತ ಒಂದು ಕಂಟೆಂಟ್ ಮಾಡಿದೆ. ಅದ್ರಲ್ಲಿ ಎಷ್ಟೊಂದ್ ಜನ ತುಂಬಾ ಒಳ್ಳೊಳ್ಳೆ ಕಮೆಂಟ್ ಬಂದಿದೆ. ಅದ್ರಲ್ಲಿ ಕೆಲವೊಬ್ಬೊಬ್ರು ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ ಇವ್ರು ಹಳ್ಳಿ ಅಮ್ಮನ ಅಂತಾನು ಕೆಲವ್ರು ಕಮೆಂಟ್ ಮಾಡಿದ್ರೆ. ಅದಕ್ಕೆ ನಾನು ಆತರ ಒರಿಜಿನಲ್ ಆಗಿ ಅಂದ್ರೆ ನ್ಯಾಚುರಲ್ ಆಗಿ ಬರ್ಬೇಕು ಅಂತಾನೆ ಅನ್ನೋದಕ್ಕೋಸ್ಕರನೇ ನಾನು ನೈಫ್ ಪಾಲಿಶು ಹಾಕೋತಿರ್ಲಿಲ್ಲ. ನಾನು ಸುಮಾರು ದಿನ ನಾನು ನೈಫ್ ಪಾಲಿಶು ಹಾಕೊಂತಿರ್ಲಿಲ್ಲ. ಮತ್ತೆ ಹೇರ್ ಸ್ಟೈಲ್ ಆಗ್ಲಿ, ಸ್ಯಾರಿಲೇ ಆಗ್ಲಿ, ಪ್ರತಿಯೊಂದೂ ನಾನು ಇದೇ ತರನೇ ಇರ್ಬೇಕು ಅಂದ್ರೆ ಜನ ನೋಡಿದ ತಕ್ಷಣ ಹಳ್ಳಿ ಊರೇ ಅಂತಾನೆ ಅನ್ಕೋಬೇಕು. ನಾವ್ ಮಾಡೋ ಕಂಟೆಂಟ್ಗೂ ಮತ್ತೆ ನಮ್ಮ ವಾಯ್ಸ್ಗೂ ಅದೆಲ್ಲನೂ ಅಡ್ಜಸ್ಟ್ ಆಗ್ಬೇಕು ಅಂತಾನೆ ನಾನು ತುಂಬಾ ಸಲ ಇದ್ ಮಾಡ್ತಿದ್ದೆ. ಆಮೇಲೆ ಕೆಲವು ಸಲ ಏನಾದ್ರು ನಾನು ಎಲ್ಲಾದ್ರೂ ಫಂಕ್ಷನ್ಗೂ ಏನಾದ್ರು ಹೋದಾಗ ನೈಫ್ ಪಾಲಿಶ್ ಕೆಲವೊಂದ್ಸಲ ಹಾಕೋ ಬಂದಿದ್ರು ಕೆಲವೊಬ್ರು ಅದನ್ನು ಕಮೆಂಟ್ ಮಾಡ್ತಿದ್ರಿ, ಹಳ್ಳಿ ಅತ್ತೆ ನೈಫ್ ಪಾಲಿಶ್ ಹಾಕೊಂತಾರ, ಹಳ್ಳಿ ಅಮ್ಮ ನೈಫ್ ಪಾಲಿಶ್ ಹಾಕೊಂತಾರ, ಮತ್ತೆ ಹಳ್ಳಿ ಅಮ್ಮ ಟ್ಯಾಟೋ ಹಾಕೊಂತಾರ ಅಂತಾನು ಕೆಲವು ಸಲ ಕಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರ ನಾನು ಆತರ ಇಲ್ಲ, ಪಕ್ಕ ಹಳ್ಳಿ ತರನೇ ಇರ್ಬೇಕು ಅಂತ ಅನ್ಬಿಟ್ಟೆ ನಾನು ಆತರ ಮಾಡ್ತಿದ್ದೆ. ಮತ್ತೆ ಇನ್ನೊಂದ್ ಏನಂದ್ರೆ, ನಾವು ಪಕ್ಕ ಹಳ್ಳಿ ಹುಡುಗಿನೇ ಬೆಳೆದಿದ್ದು, ಚಿಕ್ಕ ವಯಸ್ಸಿಂದ ನಾವ್ ಬೆಳೆದಿದ್ದೆಲ್ಲ ಹಳ್ಳಿಲೇನೆ. ಮತ್ತೆ ಹೈಸ್ಕೂಲಿಂದ ನಾನು ಕನಕ್ಪುರಕ್ಕೆ ಬಂದೆ RJHS ಗೆ. ಅದ್ರಲ್ಲೂ ಕಮೆಂಟ್ ಮಾಡಿದ್ದಾರೆ, ನೀವು RJHS ಅಲ್ವಾ ಓದಿದ್ದು ಅಂತ ಕೆಲವು RJHS ಫ್ರೆಂಡ್ಸ್ ಅದ್ರಲ್ಲೂ ಕಮೆಂಟ್ ಮಾಡಿದ್ದೀರಾ. ಹೌದು ಗೈಸ್, ನಾನು RJHS ಅಲ್ಲೇ ಓದಿದ್ದು. ಅದಾದ್ಮೇಲೆ ರೂರಲ್ ಕಾಲೇಜು, ಅದಾದ್ಮೇಲೆ ನೆಕ್ಸ್ಟ್ ಒಟ್ನಲ್ಲಿ ನಂದು ಸ್ಟಡೀಸ್ ಎಲ್ಲ ಮುಗಿಸಿದ್ದು ಅಂತ ಅಂದ್ರೆ ಕನಕ್ಪುರದಲ್ಲೇನೆ. ಇವಳು ನಮ್ಮ ಅಕ್ಕ ಓದಿದ್ದು ಅವಳು ಕೋಡಹಳ್ಳಿಲೆ ಗೈಸ್. ಅವಳು ಹೈಸ್ಕೂಲ್ ಎಲ್ಲ ಓದಿದ್ದು ಕೋಡಹಳ್ಳಿಲಿ, ಕಾಲೇಜ್ ಬಂದಿದ್ದು ಕನಕ್ಪುರದಲ್ಲೇನೆ, ರೂರಲ್ ಕಾಲೇಜ್. ರೂರಲ್ ಕಾಲೇಜ್ ಗೈಸ್ ಅವಳು ಓದಿದ್ದು. ಅದಕ್ಕೆ ಗೈಸ್ ನಾನು ಅಷ್ಟೊಂದು ಡೆಡಿಕೇಟ್ ಆಗಿ ವಿಡಿಯೋಸ್ ಮಾಡ್ತಿದ್ದೆ. ಮತ್ತೆ ಕೆಲವ್ರು ಕೇಳ್ತಿದ್ರಿ, ನೀವು ಸ್ಯಾರೀಸ್ ಗಳೆಲ್ಲ ಚೆನ್ನಾಗ್ ಹಾಕ್ತೀರಾ ಅಂತಾನು ಕೇಳ್ತಿದ್ರಿ. ನನ್ನ ಹತ್ರ ಯಾವ್ದು ಅಷ್ಟೊಂದು ಸ್ಯಾರಿ ಕಲೆಕ್ಷನ್ ಎಲ್ಲ ಇಲ್ಲ ಗೈಸ್, ಯಾಕಂದ್ರೆ ಇಷ್ಟುದ್ದಕ್ಕೆಲ್ಲ ಬ್ಲೌಸ್ ಎಲ್ಲ ನನ್ನ ಹತ್ರ ಇರ್ಲಿಲ್ಲ. ನಮ್ಮ ಅಕ್ಕ ಬಂದಾಗ ತರ್ಸ್ಕೊತಿದ್ದೆ ಊರಿಂದ, ಮತ್ತೆ ನಮ್ಮ ಅತ್ತೆದು, ನಮ್ಮ ಅಮ್ಮಂದು, ಅವ್ರದ್ದೇನೆ ನಾನು ಹಾಕೊಂಡು ವಿಡಿಯೋಸ್ ಮಾಡ್ತಿದ್ದು. ಬಟ್ ಏನಂದ್ರೆ ಚೆನ್ನಾಗ್ ಬರ್ಲಿ ವಿಡಿಯೋಸ್ಗೆ ನೋಡಿದ ತಕ್ಷಣ, ಓ ಇವ್ರ ಪಕ್ಕ ಹಳ್ಳಿಯೂರೆನ್ನೆ ಅಂತ ಗೊತ್ತಾಗ್ಲಿ ಅಂತ ಅನ್ಬಿಟ್ಟೆ ನಾನು ಆತರ ಮಾಡ್ತಿದ್ದೆ ಗೈಸ್. ಓಕೆನಾ, ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ. ಬಟ್ ನಾನು ಅಷ್ಟ ಹಾಕಿದಕ್ಕೂ ತುಂಬಾ ಚೆನ್ನಾಗಿ ನೀವು ಸಪೋರ್ಟ್ ಮಾಡ್ತಿದ್ದೀರಾ. ನಾನು ಅದಾದ್ಮೇಲೆ ನಾನು ಯುಗಾದಿ ಹಬ್ಬದವರೆಗೂ ನಾನು ಹೇರ್ ಸ್ಟೈಲ್ ಆಗ್ಲಿ ಮತ್ತೆ ನಾನು ಸ್ಯಾರಿನೇ ಆಗ್ಲಿ ನಾನು ಚೇಂಜಸ್ ಮಾಡಿರ್ಲಿಲ್ಲ. ನಾನು ಯುಗಾದಿ ಹಬ್ಬದ ದಿನ ಊರಿಂದ ಬಂದಲ್ಲ, ನನ್ನ ಹಸ್ಬೆಂಡ್ ಮನೆಯಿಂದ ಊರಿಗೆ ಬಂದೆ. ಆವಾಗ ರೆಡಿಯಾಗಿ ಬಂದಿದ್ನಲ್ಲ, ಅದ್ರಲ್ಲೇನೆ ಒಂದು ವಿಡಿಯೋಸ್ ಮಾಡೋಣ ಅಂತ ಅನ್ಬಿಟ್ಟು ಆವಾಗ ಮಾತ್ರ ನಾನು ಆತರ ವಿಡಿಯೋಸ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನನ್ನ ಸ್ಟೈಲ್ ಎಲ್ಲ ಚೇಂಜೇ ಮಾಡಿರ್ಲಿಲ್ಲ ಗೈಸ್ ಅಲ್ಲಿವರೆಗೂ. ಮತ್ತೆ ಇನ್ನೇನಾದ್ರೂ ಕ್ವಶನ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಹಾಕಿ ಗೈಸ್, ನಾನು ರಿಪ್ಲೈ ಮಾಡ್ತೀನಿ. ನಾನು ಕಮೆಂಟ್ ಮಾಡೋದು 1-2 ದಿವಸ ಲೇಟ್ ಆಗ್ಬೋದು ಅಷ್ಟೇನೆ. ನೀವ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಷ್ಟೇನೆ ಕಮೆಂಟ್ ಮಾಡಿ ಅಥವಾ DM ಮಾಡಿ, ನಾನು ಮತ್ತೆ ವ್ಲಾಗ್ ಅಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಏನ್ ಹೇಳಕ್ ಇಷ್ಟಪಡ್ತೀಯ? ತಿಂತಾನೆ ಇದೆಯಾ? ನಾನು ಏನಾದ್ರು ಹೇಳಕ್ ಇಷ್ಟಪಡ್ಲಿಲ್ಲ. ಈಗ ಕಂಕೀರಮ್ಮನ ಹಬ್ಬದಲ್ಲೆಲ್ಲ ಗುರ್ತಿಸ್ತಾರಲ್ಲ ನಿನ್ನ, ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀಯ? ನನ್ಗೆ ತುಂಬಾ ಖುಷಿ ಆಯ್ತು. ಕೆಂಕೇರಮ್ಮ ದೇವಸ್ಥಾನದಲ್ಲಿ ಎಲ್ಲಾ ಸೆಲ್ಫಿ ತಗೊಂಡ್ರು, ಮತ್ತೆ ಗುರ್ತಿಸಿದ್ರು. ರತ್ನಾಕ ನೀವೇನಂತ ಬಂದ್ ಕೇಳಿದ್ರು. ಎಲ್ಲೇ ಕನಕಪುರ ಹೋಗ್ಲಿ, ಎಲ್ಲ ಬಸ್ ಎಲ್ಲಾರ ಹೋಗ್ಲಿ, ತುಂಬಾ ಚೆನ್ನಾಗಿ ಗುರ್ತಿಸ್ತೀರಾ, ಮಾತಾಡಿಸ್ತೀರಾ. ತುಂಬಾ ಖುಷಿ ಆಯ್ತು. ಇದೇ ತರ ನಿಮ್ ಸಪೋರ್ಟ್ ನಮಗೆ ಯಾವಾಗೂ ಇರ್ಲಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದೇನಂದ್ರೆ, ತುಂಬಾ ಥ್ಯಾಂಕ್ಸ್. ನಮ್ ಸಪೋರ್ಟ್ ಮಾಡಿರೋ ಎಲ್ಲಾರ್ಗುನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಮತ್ತೆ ಇನ್ನೊಂದ್ ಏನಂತಂದ್ರೆ, ಪಾಪ ನಮ್ಗೇನ್ ಸಖತ್ ಖುಷಿ ಅಂತ ಅಂದ್ರೆ, ಸೇಮ್ ಒಂಥರ ನಿಮ್ ಮನೆಯವ್ರ ತರ ಅನ್ಕೊಂಡು, ನಿಮ್ ಮನೆಯವ್ರ ಒಬ್ರು ಅಂತ ಅನ್ಕೊಂಡು, ಸುನಂದಕ್ಕ ನೀನ್ ಇದ್ದನ್ ಕೊಡ್ಬೇಡ, ರತ್ನಕ್ಕ ನೀನ್ ಯಾಕೆ ಈ ತರ ಮಾಡದೆ, ಈ ತರ ಒಂಥರ ಏನೋ ನಮ್ ಫ್ಯಾಮಿಲಿ ಇರ್ತಾರೆ. ಈಗ ನಮ್ ಅಕ್ಕಪಕ್ಕದ್ ಗೊತ್ತಿರೋ ನಮ್ ಫ್ರೆಂಡ್ಸೇ ಆಗ್ಲಿ, ನಮ್ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಯಾರು ಬಂದು ಅಂದ್ರೆ ನಾವ್ ಚೆನ್ನಾಗೇ ಮಾಡ್ತಿದ್ರು ಅಷ್ಟೇ, ಏನೇ ಅಂದ್ರೂ ಅಷ್ಟೇ ಒಂದ್ ಕಮೆಂಟ್ ಹಾಕಲ್ಲ ಅಲ್ವಾ. ನಮ್ಗೆ ಗೊತ್ತಿರೋರನ್ನೇ
ನಮ್ಮ ಫ್ರೆಂಡ್ ಸರ್ಕಲ್ ಆಗ್ಲಿ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಆಗ್ಲಿ ಒಂದು ಕಮೆಂಟ್ ಮಾಡಲ್ಲ. ಓಕೆನಾ, ಅಂತದ್ರಲ್ಲಿ ನೀವು ಪಾಪ ನಮ್ ಯಾರು ಅಂತಾನೆ ಗೊತ್ತಿಲ್ಲ, ಅಂತದ್ರಲ್ಲಿ ನಮ್ ವಿಡಿಯೋಸ್ಗೆ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ರೆ ನಿಜ ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ ಗೈಸ್. ನಿಮ್ಗೆ ನನ್ಗೆ ಎಷ್ಟು ಫಾಲೋವರ್ಸ್ ಇದಾರೋ ಅವ್ರಿಗೂ ಒಂದು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನನ್ ವಿಡಿಯೋಸ್ ನೋಡ್ತಿರೋ ಪ್ರತಿ ಒಬ್ರಿಗೂ ಅಷ್ಟೇನೆ ನಿಮ್ಗೆ ಒಂದು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಯಾಕಂದ್ರೆ ಇಷ್ಟೊಂದ್ ಚೆನ್ನಾಗ್ ಕಮೆಂಟ್ ಮಾಡ್ತೀರಾ ಅಂತ ಅಂದ್ರೆ ನಿಜ ಈ ಪ್ರೀತಿ ಮುಂದೆ ನಮ್ಗೆ ಇನ್ನೇನ್ ಬೇಕು ಹೇಳಿ. ಅದಕ್ಕೆ ನಾವ್ ಇನ್ನೂ ನಿಮ್ನ ಆದಷ್ಟು ನಗ್ಸಕ್ಕೆ ನಾವಿಬ್ರು ಟ್ರೈ ಮಾಡ್ತೀವಿ. ಓಕೆನಾ, ಬಟ್ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ನಮ್ಗೆ ಅದನ್ನ ತಿಳಿಸಿ, ನಾವ್ ಅದನ್ನ ಆದಷ್ಟು ಚೇಂಜ್ ಮಾಡ್ಕೊಂಡು ಮತ್ತೆ ನಾವು ನಿಮ್ಗೆ ನೀವ್ ಹೇಳೋ ತರನೇ ನಾವ್ ವಿಡಿಯೋಸ್ ಮಾಡ್ತೀವಿ. ಓಕೆನಾ, ಏನೇ ಇದ್ರು ನಮ್ ಕಮೆಂಟ್ ಮಾಡಿ ಗೈಸ್. ಯಾಕಂದ್ರೆ ನಾವು ಈಗ ಹೊಸಬ್ರು ವಿಡಿಯೋಸ್ ಮಾಡ್ಬೇಕಾದ್ರೂ ಅಷ್ಟೇ, ಅದೇ ವಿಡಿಯೋಸ್ ಮಾಡ್ಬೇಕಾದ್ರೂ ಅಷ್ಟೇ ಟೇಕ್ ತಗೋತೀವಿ ಮಾಡ್ತೀವಿ. ಬಟ್ ಈ ತರ ಎಲ್ಲ ನಾವು ಲಾಗ್ ಮಾಡಿ ಇದೆಲ್ಲ ನಮ್ಗೆ ಈಗ ವಸ್ತು ಗೈಸ್. ಏನೇ ತಪ್ಪಿದ್ರು ಅಷ್ಟೇನೆ ನಮ್ಗೆ ಹೇಳಿ ಈ ತರ ಚೇಂಜಸ್ ಮಾಡ್ಕೊಡಿ ಅಂತ ಹೇಳಿ ನಾವಿಬ್ರು ಮಾಡ್ಕೊಂತೀವಿ, ಚೇಂಜಸ್ ಮಾಡ್ಕೊಂತೀವಿ. ಓಕೆನಾ, ನೀವ್ ಯಾವ ತರ ಕಂಟೆಂಟ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅಂತ ಹಳ್ಳಿ ಕಂಟೆಂಟ್ ನ ಹೇಳಿ ನಾವ್ ಮಾಡ್ಕೊಡ್ತೀವಿ. ನಮಗೂ ತುಂಬಾ ಭಯ ಗೈಸ್, ಯಾಕಂದ್ರೆ ನಮ್ಮ ಮನೆಗಳಲ್ಲೂ ಈ ತರ ಎಲ್ಲ ವಿಡಿಯೋಸ್ ಮಾಡಕ್ಕೆಲ್ಲ ಅಷ್ಟೊಂದು ಇದ್ ಮಾಡಲ್ಲ. ಮಾಡ್ತೀವಿ ಅಂತ ಪರ್ಮಿಷನ್ ತಗೊಂಡು ಮಾಡ್ತಿದೀವಿ. ಬಟ್ ಇದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕು, ಇದೇ ತರ ಸಪೋರ್ಟ್ ಮಾಡಿ. ಏನ್ ಹೇಳ್ತೀನಿ ಇತ್ರ? ಅದೇ ತಂಗಿ ಏನ್ ಹೇಳಿದಾಳೋ ಅದೇ ತರ ಸಪೋರ್ಟ್ ಮಾಡಿ. ಬಟ್ ನಮ್ಮ ಮನೇಲಿ ಇನ್ನೊಂದ್ ಏನಂದ್ರೆ ಗೈಸ್, ನಮ್ಮ ಫ್ಯಾಮಿಲಿನೇ ಆಗ್ಲಿ, ನಮ್ಮ ಅಮ್ಮ ನಮ್ಮ ಅಕ್ಕನೇ ಆಗ್ಲಿ ಪ್ರತಿ ಒಬ್ರು ನನ್ಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಏನಂದ್ರೆ ನಮ್ ಫ್ಯಾಮಿಲಿಗೂ ಒಂದ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮ್ ನೇತ್ರನ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಪಾಪ ನಾನು ಎಷ್ಟೇ ಬೈಲಿ ಏನೇ ಅಂದ್ರುನು ಪಾಪ ತುಂಬಾ ಟೇಕ್ ತಗೋಬೇಕು, ಆದ್ರೂ ಪಾಪ ಬತ್ತಾಳೆ ಮಾಡೋಕೆ ಅಂದ್ರೆ ಜಾಸ್ತಿ ನಗ್ಬಿಡ್ತಾಳೆ. ಅಂದ್ರೆ ಅವಳಿಗೆ ಇದು ಅಷ್ಟು ಇನ್ವಾಲ್ವ್ ಆಗಿ ಇದನ್ನಲ್ಲ. ಬೇಕಾದ್ರೆ ಮೊನ್ನೆ ಒಂದು ಮೊಟ್ಟೆ ವಿಡಿಯೋಸ್ ಹಾಕಿದ್ದೀನಲ್ಲ, ಅದ್ರ ನೋಡಿ ನೀನೇ ತಾನೇ ಎತ್ಕೊಂಡಿರೋದು ಅಂದ ತಕ್ಷಣ ಜೋರಾಗಿ ನಗ್ಬಿಟ್ಟಿದ್ದಾಳೆ. ಆ ತರ ಅವಳು ಎಷ್ಟೊಂದ್ಸಲ ನಗ್ಬಿಡ್ತಾಳೆ. ಬೇಕಾದ್ರೆ ವಿಡಿಯೋಸ್ ಹಾಕ್ತೀನಿ ನಿಮ್ಗೆ ನೋಡಿ, ಕ್ಲಿಪ್ಸ್ಗಳನ್ನ ಹಾಕ್ತೀನಿ ಯಾವ್ಯಾವ ತರ ನಾವು ವಿಡಿಯೋಸ್ ಮಾಡೋದಿರುತ್ತೆ ಅಂತ. ತುಂಬಾ ಟೇಕ್ ತಗೋಬೇಕು ಗೈಸ್ ಇವಳ ಜೊತೆ ವಿಡಿಯೋಸ್ ಮಾಡ್ಬೇಕಾದ್ರೆ. ಅದೇ ನಾನ್ ಮಾಡ್ಬೇಕಾದ್ರೆ ನನ್ಗೆ ಹೆಂಗ ಅನ್ಸುತ್ತೋ ಹಂಗೆ ವಿಡಿಯೋಸ್ ಮಾಡ್ಕೊಬಿಡ್ತೀನಿ ಅಷ್ಟೇ. ಬಟ್ ನಮ್ಮ ಅಕ್ಕ ಇದ್ದಾಗ ಜಾಸ್ತಿ ಟೈಮ್ ತಗೋಬೇಕು ಪಾಪ. ಆದ್ರೂ ಅಷ್ಟೆಲ್ಲ ಏನೇ ಅಂದ್ರು ಬರ್ತಾಳೆ ನಮ್ ಜೊತೆಗೆ ವಿಡಿಯೋಸ್ ಮಾಡಕ್ಕೆ. ಮತ್ತೆ ನಮ್ ಫ್ಯಾಮಿಲಿಗೆ, ನಮ್ಮ ಅಮ್ಮನ್ಗೆ ಆಗ್ಲಿ ನಮ್ಮ ಅಕ್ಕನ್ಗೆ ಆಗ್ಲಿ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಹಸ್ಬೆಂಡ್ ಕಡೆಯವ್ರಿಗೆ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಬಾವ, ನಮ್ಮ ವಾರ್ಗಿತ್ತಿ ಅವ್ರ ಎಲ್ಲಾರು ಅಷ್ಟೇನೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ಗೆ. ಇಲ್ಲ ನೀನ್ ಚೆನ್ನಾಗ್ ಮಾಡ್ತಿದ್ಯಾ ಮಾಡು ಅಂತ ಹೇಳ್ತಾರೆ. ಇನ್ನು ನಮ್ಮ ಹಸ್ಬೆಂಡ್ ಇಷ್ಟ ಇಲ್ಲ ಗೈಸ್ ಇದ್ ಮಾಡೋದು. ಅಂತಿದ್ರಲ್ಲೂ ನಮ್ಮ ಅಮ್ಮ ಹೇಳ್ತಾರೆ, ನಮ್ಮ ಅಮ್ಮ ಅಂದ್ರೆ ನಮ್ಮ ಅತ್ತೆ ಹೇಳ್ತಾರೆ, ಇಲ್ಲ ಮಾಡ್ಲಿ ಬಿಡು ಚೆನ್ನಾಗ್ ಮಾಡ್ತಿದ್ದಾಳೆ ಅಂತ ತುಂಬಾ ಸಪೋರ್ಟ್ ಕೊಡ್ತಾರೆ ನಮ್ಮಮ್ಮ. ಬಟ್ ಅವರು ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಗೈಸ್. ಅವ್ರಿಗೂ ಒಂದು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಿಮ್ ಸಪೋರ್ಟ್ ಇದೇ ತರ ಇರ್ಲಿ ಗೈಸ್. ಮತ್ತೆ ಇನ್ನು ನಮ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಓಕೆನಾ? ಓಕೆ. ಮತ್ತೆ ಇನ್ನೇನೇ ಡೌಟ್ಸ್ ಇದ್ರು ನಂಗೆ ಮೆಸೇಜ್ ಮಾಡಿ ಗೈಸ್. ನಮ್ಗೆ ಏನೇನು ಅಲ್ಲಿ ನೀವು ಕ್ವಶನ್ ಕೇಳಿರ್ತೀರ ಅದನ್ನ ಮಾತ್ರ ನಾನು ಅಲ್ಲಲ್ಲೇ ಆನ್ಸರ್ ಮಾಡ್ತಾ ಹೋಗಿದ್ದೀನಿ. ಈಗ ನಮ್ ಬಗ್ಗೆ ಎಲ್ಲ ಗೊತ್ತಾಗೈತಲ್ವಾ ಗೈಸ್, ನಾವ್ ಯಾವ ಊರು, ನಾವ್ ಎಲ್ಲಿರೋದು, ನಾನೇನ್ ವರ್ಕ್ ಮಾಡೋದು ಅದೆಲ್ಲ ಗೊತ್ತಾಗೈತಲ್ವಾ. ನೆಕ್ಸ್ಟ್ ಇನ್ನು ನಿಮ್ಗೆ ಏನೇನು ಕ್ವಶನ್ ಇದೆಯೋ, ಏನೇನ್ ಡೌಟ್ಸ್ ಇದೆಯೋ ಅದನ್ನೆಲ್ಲ ಕೇಳಿ. ನಾನು ಬೇಕಾದ್ರೆ ಮತ್ತೆ ಇನ್ನೊಂದ್ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ. ಓಕೆನಾ? ಇವತ್ತು ಬಂದಿದ್ದಾರೆ, ನಮ್ಮೂರಲ್ಲಿ ಹಬ್ಬ ಇದೆ ಗೈಸ್, ಮಾರಿ ಹಬ್ಬ ಇದೆ ಬೊಮ್ಮಸಂದ್ರದಲ್ಲಿ. ಫ್ರೆಂಡ್ಸ್ ಎಲ್ಲಾರು ಬನ್ನಿ, ಮಾರಿ ಹಬ್ಬ ಇದೆ ನೆಕ್ಸ್ಟ್ ಮಂತ್ 5, 6 ನಮ್ಮೂರಲ್ಲಿ ಮಾರಿ ಹಬ್ಬ ಇದೆ. ಅದಕ್ಕೆ ಎಲ್ಲಾರು ಬನ್ನಿ ಫ್ರೆಂಡ್ಸ್ ನಮ್ಮೂರಿ ಹಬ್ಬಕ್ಕೆ. ನೋಡಿ ಗೈಸ್ ಕರೀತಿದ್ದಾಳೆ ಬನ್ನಿ. ಮತ್ತೆಲ್ಲ ಸ್ವಲ್ಪ ಶಾಪಿಂಗ್ ಇದೆಯಂತೆ, ಏನೇನೋ ತಗೋಬೇಕು ಅಂತ ಅನ್ಬಿಟ್ಟು ಬನ್ನಿ ಫ್ರೆಂಡ್ಸ್, ಏನೇನ್ ಶಾಪಿಂಗ್ ಮಾಡ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇವೆ. ಓಕೆನಾ ಗೈಸ್, ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.